ಸ್ವಯಂ ಭಗವಂತ ಬುದ್ಧಿ ಸರಿಯಿಲ್ಲದ ಒಬ್ಬ ಮನುಷ್ಯನ ಒಳಗೆ ಪ್ರವೇಶ ಮಾಡಿದ್ದಾರೆ. ಮೊದಲೇ ಅರೆ ಹುಚ್ಚ. ಆ ಹುಚ್ಚ ಒಬ್ಬ ಅಲ್ಲೇ ಇದೆ. ಇವತ್ತಿಗೂ ಗರುಡಗಂಬ ನೋಡ್ಬೋದು, ಅನಂತೇಶ್ವರನ ದೇವಸ್ಥಾನದ ಗಂಬ. ಅದನ್ನು ಬರ ಹತ್ತಿಬಿಟ್ನಂತೆ. ಆಶ್ಚರ್ಯ. ಎಲ್ಲೆಲ್ಲೋ ಮಗ್ನರಾದವರು ಆ ಬುದ್ಧಿ ಇಲ್ಲದವ ಕಂಬ ಹತ್ತಿದ್ದನ್ನು ನೋಡ್ತಾ ಇದ್ದಾರೆ. ಅವು ಬರೀ ಹತ್ತಿದ್ದಲ್ಲ, ಇಷ್ಟಗಲ ಜಾಗ ಇದೆ ಮೇಲೆ, ಅಲ್ಲಿ ನಿಂತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇನ್ನೂ ಆಶ್ಚರ್ಯ. ಮೊದಲು ಜಾತ್ರೆಗೆ ಬಂದ ಎಲ್ಲ ಜನರ ಗಮನ ತನ್ನ ಕಡೆ ಬರಲಿ ಅಂತ ಹೇಳಿ ಭಗವಂತ ಅಕುಶಲ ಆ ಪುರುಷನಲ್ಲಿ ಪ್ರವಿಷ್ಟನಾಗಿ ಎತ್ತರದ ಕಂಬದಲ್ಲಿ ನಿಂತು ಎರಡೂ ಕೈಗಳನ್ನು ಹೀಗೆ ಮೇಲ್ ಮಾಡಿ ಪ್ರತಿಜ್ಞಾ ವಚನ, ಎಲ್ಲ ಈ ಕಡೆ ನೋಡ್ರಿ, ನನ್ನ ಮಾತು ಕೇಳಿ ಅಂತ ಹೇಳ್ತಾ ಇದ್ದಾನೆ. ಉತ್ಪತ್ಸ್ಯತೆ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ ಚಿರಾದಿಹೇತಿ. ಜಗತ್ತಿನ ಜನರಿಗೆಲ್ಲ ಹಿತಕರವಾದ ಪ್ರವೃತ್ತಿ ಉಂಟು ಮಾಡುವಂತಹ ವಾಯುದೇವರು, ಸರ್ವಜ್ಞರಾದ ಆ ವಾಯುದೇವರು ಬಹಳ ಬೇಗ ಈ ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾರೆ ಅಂಥೇಳಿ ವಾಯುದೇವರ ಅವತಾರದ ಸೂಚನೆಯನ್ನು ಜಾತ್ರೆಯ ಎಲ್ಲ ಜನ ಸೇರಿದ ಸಂದರ್ಭದಲ್ಲಿ ಹಾಗೆ ತಿಳಿಸ್ತಾ ಇದ್ದಾರೆ. ಸದ್ವೀಪವಾರಿನಿಧಿ ಸಪ್ತಕ ಭೂತದಾತ್ರ್ಯ. ಇಂಥ ವಾಯುದೇವರು ಎಲ್ಲಿ ಅವತಾರ ಮಾಡಿದ್ರು? ಅವರ ತಂದೆ ತಾಯಿಗಳು ಯಾರು? ವಾಯುದೇವರಂತಹ ಪವಿತ್ರಾತ್ಮರನ್ನ ಮಗನನ್ನಾಗಿ ಪಡಿಬೇಕಾದ್ರೆ ಅವರ ತಂದೆ ತಾಯಿಗಳ ತಪಸ್ಸು ಎಂಥದ್ದು? ಭಗವಂತ ಯಾರ ಮನೆಯಲ್ಲಾದರೂ ಅವತಾರ ಮಾಡಬೇಕು ಅಂತ ಅನ್ಸಿದ್ರೆ ದಿಢೀರ್ ಬರೋಲ್ಲಂತೆ ದೇವರು. ಅವರಿಡೀ ಫ್ಯಾಮಿಲಿದು ಫೈಲ್ ತರಿಸ್ಕೊಂಡು ನೋಡ್ತಾನಂತೆ. ನಾವು ನಮ್ಮ ಮಕ್ಕಳನ್ನು LKG ಸೇರಿಸ್ಬೇಕಾದ್ರೇ ಆ ಮಗುವಿನ ಅಪ್ಪ ಏನು ಓದಿದ್ದಾರೆ, ಅವರ ತಾತ ಕಳಿಸ್ತಿರೋದು ಈ ಮಗುನ, ಇದೆಲ್ಲ ಎನ್ಕ್ವೈರಿ ಮಾಡ್ಕೊಳ್ಳೋದಾದರೆ ಇನ್ನು ಸ್ವಯಂ ಭಗವಂತ ವಾಯುದೇವರು ಮನೆಯಲ್ಲಿ ಮಕ್ಕಳಾಗಿ ಬರಬೇಕಾದ್ರೆ ಇಡೀ ವಂಶವನ್ನು ಪರಿಶೀಲನೆ ಮಾಡಿ ಉತ್ತಮ ಕುಲದಲ್ಲಿ ಜನಿಸಿ ಬರ್ತಾರೆ. ಹಾಗಾದರೆ ನಾವು ಕೂಡ ನಮ್ಮ ಮನೆಯಲ್ಲಿ ದೈವ ಮಕ್ಕಳು ಅಂದರೆ ದೇಶಭಕ್ತರು, ದೈವ ಭಕ್ತರು, ಭಗವದ್ಭಕ್ತರು ಮನೆಯಲ್ಲಿ ಮಕ್ಕಳಾಗಿ ಬರಬೇಕಾದ್ರೆ ನಮ್ಮ ಇಡೀ ಕುಲವನ್ನು ಅದರ ಪಾವಿತ್ರತೆಯನ್ನು ಉಳಿಸ್ಕೊಂಡು ಬಂದಿರಬೇಕು. ನಾವೇ ಸಂಧ್ಯಾವನೆ ಬಿಟ್ಟಿದ್ದೀವಿ ಅಂದರೆ, ನಾವೇ ದೇವರ ಪೂಜೆ ಬಿಟ್ಟಿದ್ದೀವಿ ಅಂದರೆ, ನಾವೇ ಸುರುಚಿಯಾಗಿದ್ದೇವೆ ಅಂದರೆ ನಮ್ಮ ಮನೇಲಿ ಧ್ರುವ ಯಾವ ಕಡೆಯಿಂದ ಬರ್ತಾನೆ? ನಾವು ಸುನೀತಿಯಾಗಿದ್ದರೆ ಮಾತ್ರ ಧ್ರುವ ಬರ್ತಾನೆ, ಇಲ್ಲದೇ ಇದ್ದರೆ ಬರೋಲ್ಲ. ಹಾಗಾದರೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ, ವಾಯುದೇವರಿಗೆ ತಂದೆ ಅಂತ ಕರೆಸಿಕೊಳ್ಳುವ ಭಾಗ್ಯ ಬರಬೇಕಾದ್ರೆ ಆ ತಂದೆ ತಾಯಿಗಳು ಮಾಡಿರ್ತಕ್ಕಂಥ ತಪಸ್ಸೇನು? ಯಾರವರು ಅಂದರೆ ಮದ್ದಿಗೇಹ ದಂಪತಿಗಳು ಅಂತ. ಅವರು ಸಾಮಾನ್ಯರಲ್ಲ. ಅವರು ಮದುವೆ ಆದಮೇಲೆ ಆ ದಂಪತಿಗಳು ಉತ್ತಮನಾದ ಮಗ ಬೇಕು ಅಂತ ಬಹಳ ಯೋಚನೆ ಮಾಡಿದ್ದಾರೆ. ಉತ್ತಮರಾದ ಮಕ್ಕಳು ಬೇಕಂದ್ರೆ ಏನು ಮಾಡಬೇಕು ಅಂತ ವಿಚಾರ ಮಾಡಿ ಪೂರ್ವಜರು, ಹಿಂದಿನವರೆಲ್ಲ ಉತ್ತಮ ಮಕ್ಕಳನ್ನು ಪಡೆದವರು, ಏನು ಮಾಡಿದ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ವಿಚಾರ ಮಾಡಿದ್ರು. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ. ಕರ್ದಮರು ಕಪಿಲನಾಮಕ ಪರಮಾತ್ಮನನ್ನೇ ಮಗನನ್ನಾಗಿ ಪಡೀಲಿಕ್ಕೆ ಏನು ಮಾಡಿದ್ದಾರೆ? ಪರಾಶರರು ವೇದವ್ಯಾಸ ದೇವರನ್ನೇ ಮಕ್ಕಳನ್ನಾಗಿ ಪಡಿಬೇಕಾದ್ರೆ ಏನು ಮಾಡಿದ್ದಾರೆ? ಅವರೆಲ್ಲ ಭಗವಂತನನ್ನೇ ಶರಣು ಹೊಂದಿದ್ದಾರೆ. ಹಾಗಾದರೆ ನಾವು ಕೂಡ ಆ ಭಗವಂತನನ್ನೇ ಶರಣು ಹೊಂದೋಣ ಅಂತ ಹೇಳಿ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ಅವರ ಕುಲಸ್ವಾಮಿ
ನಾರಾಯಣ ಲಿಂಗಾಕಾರವಾಗಿ ಇರುವಂತಹ ಕುಲದ ದೇವತೆ ಅನಂತೇಶ್ವರ ಅಲ್ಲಿ ಹೋಗಿ ಸೇವಾ ಮಾಡಬೇಕು ಅಂತ ಈ ಗಂಡ ಹೆಂಡತಿ ಹೋಗಿದ್ದಾರೆ. ಅವರು ಬರೀ ಸೇವೆ ಮಾತ್ರ ಅಲ್ಲ, ಅವ್ರನ್ನ ಆಗಿನ ಕಾಲದ ಜನ ಎಲ್ಲ ಭಟ್ಟರು ಅಂತ ಕರಿತಿದ್ರು. ಮಧ್ಯಗೇಹ ಭಟ್ಟರು. ಯಾಕೆ ಭಟ್ಟರು ಅಂದ್ರೆ ಏನು? ನಮ್ಮಲ್ಲೆಲ್ಲ ಭಟ್ರು ಅಂದರೆ ಸೌಟ್ ಹಿಡ್ಕೊಂಬಂದ್ರೆ ಭಟ್ರಂತ, ತುಂಬ ಅಪಭ್ರಂಶ ಅದು. ಅವರು ಭಟ್ರಲ್ಲ, ಅವರು ಭಟ್ಟ ಅಂತ ಯಾರನ್ನು ಕರಿಬೇಕು? ಮಧ್ಯಗೇಹ ದಂಪತಿಗಳನ್ನು ಭಟ್ಟರು ಅಂತ ಯಾಕೆ ಕರಿತಿದ್ರು? ಪಂಡಿತಾಚಾರ್ಯರು ಹೇಳ್ತಾರೆ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತಿ ಜನಾಭಿನೀತಂ. ಅವರು ಮಧ್ಯಗೇಹರು ಒಳ್ಳೆ ಭಾರತ ಭಾಗವತ ಪುರಾಣವನ್ನು ಶಾಸ್ತ್ರಸಮ್ಮತವಾಗಿ ಉಪನ್ಯಾಸ ಮಾಡ್ತಿದ್ರಂತೆ. ಅದರ ರಹಸ್ಯವನ್ನು ಚೆನ್ನಾಗಿ ತಿಳಿದಿದ್ರಂತೆ. ಹಾಗಾಗಿ ವಿನಯದಿಂದ ಜನ ಅವರನ್ನ ಭಟ್ಟರು ಅಂತ ಕರಿತಿದ್ರಂತೆ. ಅವರು ಪ್ರವಚನ ಹೇಗಿತ್ತು? ಮಧ್ಯಗೇಹ ಭಟ್ಟರ ಪ್ರವಚನ ಹೇಗಿತ್ತು ಅಂದರೆ, ಅನಂತೇಶ್ವರನ ಸನ್ನಿಧಾನದಲ್ಲಿ ಮಹಾಭಾರತ ಭಾಗವತ ಉಪನ್ಯಾಸ ಮಾಡ್ತಿದ್ರೆ ದೇವರ ದರ್ಶನಕ್ಕೆ ಬರುವ ಜನ ಎದ್ದೋಗ್ತಿರ್ಲಿಲ್ಲಂತ. ಒಂದ್ಸತಿ ಅವರ ಪ್ರವಚನ ಕಿವಿಗೆ ಬಿದ್ದುಬಿಟ್ರೆ ಕೇಳಬೇಕು ಅಂತ ಅವರಿಗೆ ಆಸಕ್ತಿ ಉಂಟಾಗಬೇಕು. ಅವ್ರು ಕೂತ್ಕೊಳ್ತಿದ್ರು, ಕೂತ್ ಕೇಳ್ತಿದ್ರು. ಪಂಡಿತಾಚಾರ್ಯರು ಹೇಳ್ತಾರೆ, ಬರೀ ಜನ ಕೂತ್ಕೊಳ್ತಿರ್ಲಿಲ್ಲಂತೆ. ಮತ್ತೆ ಕಿಂತು ಪ್ರಭೋ ರಜತ ಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಂ ಅಪಿ ದೈವತಾನಾಂ. ಬರೀ ಅವರು ಮಾತ್ರ ಬರ್ತಿರ್ಲಿಲ್ಲಂತೆ. ಮತ್ತೇನು ಅಂದರೆ, ಆ ದೇವರ ದರ್ಶನಕ್ಕೆ, ಅನಂತೇಶ್ವರನ ದರ್ಶನಕ್ಕೆ ಬಂದ ದೇವತೆಗಳು ಕೂಡ ಭಟ್ಟರ ಪ್ರವಚನವನ್ನು ಕೇಳ್ತಾ ಇದ್ದಾರೆ. ಭಟ್ಟರ ಪ್ರವಚನವನ್ನು ಕೇಳಲಿಕ್ಕೆ ಸ್ವತಃ ದೇವತೆಗಳು ಬರ್ತಿದ್ರು ಅಂದಮೇಲೆ ಅವರ ಸಾಮರ್ಥ್ಯ ಎಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ. ಅವರು ವಿಚಾರ ಮಾಡಿದ್ದಾರೆ, ಮಕ್ಕಳು ಅಂದರೆ ಎಂಥವ್ರು ಇರಬೇಕು, ಮಗ ಅಂತ ಯಾರನ್ನ ಕರಿಬೇಕು, ಯಾರು ನಮ್ಮನ್ನು ನರಕದಿಂದ ಪಾರು ಮಾಡ್ತಾನೆ ಅಂಥ ಮಗ ಬೇಕಂತ. ನಮಗೆಲ್ಲ ನರಕಕ್ಕೆ ಹಾಕೋರು ಸಿಗ್ಬೋದೇ ವಿನಃ ನರಕಕ್ಕೆ ಬೀಳೋದಂತ ತಪ್ಪಿಸುವಂತಹ ಮಕ್ಕಳು ನಮಗಿಲ್ಲ. ಇದು ಮಕ್ಕಳ ಮೇಲೆ ಬ್ಲೇಮ್ ಮಾಡೋದು, ದೂರ ಮಾಡೋದು ಅರ್ಥ ಅಲ್ಲ ರೀ. ಅವ್ರದ್ದೇನು ತಪ್ಪಿಲ್ಲ, ನಮ್ದು ಆ ರೀತಿ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ. ಮಕ್ಕಳನ್ನು ಪಡೆಯುವಾಗ ನಮ್ಮನ್ನು ನರಕದಿಂದ ಪಾರು ಮಾಡುವ ಪುತ್ರ ನಮಗೆ ಆಗಲಿ ಅಂತ ನಾವು ಬೇಡಲೇ ಇಲ್ಲ. ನಾವೆಲ್ಲ ಕೇಳಿದ್ದೇನು, ಮಗ ಅಂತಾದರೆ ಇಲ್ಲ ಡಾಕ್ಟ್ರ್ ಆಗಬೇಕು, ಇಲ್ಲ ಇಂಜಿನಿಯರ್ ಆಗಬೇಕು, ಇಲ್ಲ ಹಾಳಾಗೋಲಿ ಇನ್ನೇ ಲಾಯರ್ ಆಗಬೇಕು ವಿನಃ ಯಾರಾದರೂ ದೈವ ಭಕ್ತನಾಗಬೇಕು, ದೇಶಭಕ್ತನಾಗಬೇಕು ಅಂತ ನಾವು ಎಷ್ಟು ಜನ ಬಯಸಿ ಪಡೆದಿದ್ದೇವೆ. ನಮ್ಗಂತ ಬಯಕೆನೇ ಇಲ್ಲ. ದೇವರಂತಾನೆ ನಿಮಗೇ ಬಯಕೆ ಇಲ್ಲದೆ ಇದ್ಮೇಲೆ ನನಗೆ ಯಾಕೆ ಆ ಬಯಕೆ ಅಂತ. ಇವ್ರಿಗೆ ಭಾರೀ ಬಯಕೆ. ಯಾವಾಗಲೂ ಮೊದಲೇ ಯೋಚನೆ ಮಾಡ್ಬೇಕ್ರಿ. ನಿಮಗೆಲ್ಲ ಗೊತ್ತಿದೆ ಈ ಥಿಂಕ್ ಬಿಫೋರ್ ಇಂಕ್ ಅಂತ. ನಮ್ದು ಇಂಕ್ ಬಿದ್ದ ಮೇಲೆ ಥಿಂಕ್ ಮಾಡಿದ್ದೇ ವಿನಃ ನಾವು ಚಲ್ಲತ್ತಪ್ಪ ಹುಷಾರಾಗಿರಬೇಕು, ಈಗ ಒಂದು ಕಾಲ ಕಳೆದು ಬಿಟ್ಟರೆ ಮತ್ತೆ ಬರೋಲ್ಲ. ನೋಡಿ, ನಾವು ಮದುವೆ ಆದ ಹೊಸ್ತರಲ್ಲಿ ಹಾಳಾಗಿದ್ದು ಜಾಸ್ತಿ. ಎಲ್ಲೋ ತಿಂದ, ಎಲ್ಲೋ ಕೂತ, ಒಳ್ಳೆ ಯೋಚನೆ ಇಲ್ಲ. ದೇಹ, ಮೈ, ಮಾತು, ಮನಸ್ಸು, ತ್ರಿಕರಣಗಳು ಮೂರು ಕೊಳಕು. ಕೊಳಕು ದೇಹದ ಒಳಗೆ ಕೊಳಕು ಜೀವಗಳು ಬರ್ತಾರೆಯೇ ವಿನಃ ಉತ್ತಮ ಜೀವರು ಎಲ್ಲಿ ಬರ್ತಾರೆ? ಹಾಗಾದ್ರೆ ಉತ್ತಮರಾದವರು ಬರಬೇಕಾದ್ರೆ ನಾವು ಕ್ಲೀನ್ ಮಾಡ್ಕೊಳ್ಬೇಕು. ಮನೆಗೆ ಅತಿಥಿಗಳು ಬಂದಾಗ ಅವ್ರು ನೋಡಿ ಕೂತ್ಕೊಳ್ಳಿ ಅಂತ ನೀವು ಅಂತೀರಿ. ತೋರಿಸಿದ ಸೀಟಲ್ಲಿ 2 ಇಂಚು ಧೂಳಿದ್ರೆ ಕೂಡ್ತಾರ? ಅವ್ರಂತಾರೆ ಇಲ್ಲ ಸುಮ್ಮನೆ ಹಾಗೆ ಬಂದೆ, ಬರ್ತೀನಿ, ಹೋಗ್ಬಾರ್ದು, ಹೊರಟೇ ಹೋಗ್ಬಿಡ್ತಾರೆ. ನಮ್ಮ ಹೃದಯದ ತುಂಬ, ಮನಸ್ಸಿನ ತುಂಬ ಕೆಟ್ಟ ಕೊಳಕು ಆಲೋಚನೆಗಳಿತ್ತು ಅಂತಾದರೆ,
ಕೆಟ್ಟ ಕೆಟ್ಟ ಪದಾರ್ಥಗಳನ್ನು ತಿಂತಾ ಇದ್ದರೆ, ಅದರಿಂದ ಮನಸ್ಸು ಮಾತು ಮೈ ಹಾಳು ಮಾಡಿಕೊಂಡಿದ್ರೆ ಅಲ್ಲಿ ಹೇಗೆ ಬರುತ್ತೆ ನೋಡಿ. ಕೊಚ್ಚೆ ಇದ್ದರೆ ಅಲ್ಲಿ ಹಂದಿ ಬರುತ್ತೆ, ಎಮ್ಮೆ ಬರುತ್ತೆ, ಸೊಳ್ಳೆ ಬರುತ್ತೆ. ಅಲ್ಲಿ ಹಂಸ ಪಕ್ಷಿ ಬರಲ್ಲ. ಹಂಸ ಪಕ್ಷಿ ಬರಬೇಕಾದ್ರೆ ಹೇಗಿರಬೇಕು? ತಿಳಿಯಾಗಿ ಸ್ವಚ್ಛವಾಗಿ ನೀರು ಬಂದಿದ್ದರೆ ಅಲ್ಲಿ ಶುದ್ಧವಾದ ಬಿಳಿ ಬಣ್ಣದ ಹಂಸ ಪಕ್ಷಿಗಳು ವಿಹಾರ ಮಾಡುತ್ತೆ ಅಲ್ವಾ? ಹಾಗಾದರೆ ಪರಮಹಂಸರು ಭಗವದ್ಭಕ್ತರು ನಮ್ಮ ಮನೆಯಲ್ಲಿ ಮಗನಾಗಿ ಬರಬೇಕಾದ್ರೆ ನಾವು ಪರಂಪರೆಯಿಂದ ಸಾತ್ವಿಕತೆಯನ್ನು ಉಳಿಸ್ಕೊಂಡು ಬಂದಿರಬೇಕಂತ. ಅದಕ್ಕೆ ಈ ಗಂಡ ಹೆಂಡತಿ ವಿವಾಹ ಆದಮೇಲೆ ವಿಚಾರ ಮಾಡಿದ್ದಾರೆ, ನಮಗೆ ನರಕದಿಂದ ಪಾರು ಮಾಡುವಂತಹ ಮಗ ಬೇಕು, ಅವನೇ ಮಗ ಅಂತ ಕರೆಯೋದು. ಹಾಗಾಗಿ ಯಾರು ನರಕದಿಂದ ಪಾರು ಮಾಡುವ ಮಕ್ಕಳನ್ನು ಪಡೆದಿದ್ದಾರೆ ಅಂತ ಯೋಚನೆ ಮಾಡಿದಾಗ ಅವರಿಗೆ ನೆನಪು ಬಂದದ್ದು ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ.